ನಮಸ್ಕಾರ. ಪೇಷಂಟ್ ನಮ್ಮ ಫ್ರೆಂಡ್ ಫಾದರ್ ಅದಾರ ಮೇಡಮ್ ರೀ, ಅಮೀನ್ ಸಾಬ್ ಜಮಾದಾರ್ ಅಂತೇಳಿ. ಅವ್ರಿಗೆ ಈ ಥರ ಕ್ಯಾನ್ಸರ್ ಆಗಿದೆ ಅನ್ನೋದು ಗೊತ್ತಾಗಿ 1 ವರ್ಷ ಹೆಚ್ಚಕ್ಕೆ 1 ವರ್ಷ ಆಯ್ತು ಮೇಡಮ್. ಬಾತ್ರೂಮ್ಸ್ ಕ್ಲಿಯರ್ ಆಗಲ್ರಿ ಮೇಡಮ್, ಮೋಸಮ್ ಕ್ಲಿಯರ್ ಆಗಲ್ಕ ಹಾಸ್ಪಿಟಲ್ ತೋರಿಸಿದೇವ್ರಿ. ತೋರ್ಸೋಣ ಅಲ್ಲಿ ಡಾಕ್ಟರ್ ಸರ್ ಅಂತ ಇದ್ದಾರ್ರಿ. ಅವ್ರು ಇದಕ್ಕೊಂದು ಸ್ಟಂಟ್ ಮಾಡ್ಬೇಕಾಗ್ತದೆ ಸ್ಟಂಟ್ ಮಾಡಿದ್ರಿ ಮೇಡಮ್. ಒಂದು 6 ತಿಂಗಳು ಬಿಟ್ಟು ಮತ್ತೆ ಬಾತ್ರೂಮ್ ಪ್ರಾಬ್ಲಮ್ ಆಗ್ಲಕತ್ರಿ ಮೇಡಮ್. ಪ್ರಾಬ್ಲಮ್ ಆಗತ್ತಾನ ಅವ್ರು ಅಂದ್ರೆ ಇದು ಸಂಶಯ ಬರ್ಲಾಕತ್ತ ನನಗೆ, ಬ್ಲಡ್ ಟೆಸ್ಟಿಂಗ್ ಅದು ಮಾಡ್ಕೊಂಬರೋಣ ಕ್ಯಾನ್ಸರ್ ಅಂತ ಹೇಳಿದ್ರಿ ಮೇಡಮ್ ರೀ. ಆಮೇಲೆ ಕಿಮೊಥೆರಪಿಗೆ ಬಾಗಲಕೋಟೆ ಹೋದವ್ರಿ. ಬಾಗಲಕೋಟೆ ಹೋದ ಕೂಡಲೇ ನಮ್ಮ ಪೇಷಂಟ್ ಕಿಮೊಥೆರಪಿ ತಡ್ಕೊಳ್ಳೋದಾಗ್ಲಿಲ್ಲ ಮೇಡಮ್. ಮುಂದೆ ಇದು ಕಿಮೊಥೆರಪಿ ಬ್ಯಾಡ, ಅವ್ರಿಗೆ ವಯಸ್ಸಿನ ಮೇಲೆ ಅವ್ರಿಗೆ ತೊಂದರೆ ಆಗ್ಲಿಕ್ಕತ್ತದ. ಅದಕ್ಕೆ ಇಲ್ಲಿ ಆಕಸ್ಮಿಕ ಮೊಬೈಲಲ್ಲಿ ಫೇಸ್ಬುಕ್ನಾಗ ನೋಡಿದ್ರಿ, ವಾಟ್ಸಪ್ನಾಗ ಫೇಸ್ಬುಕ್ನಾಗ ತಮ್ಮ ಹಾಸ್ಪಿಟ್ಲ್ ಪುನರ್ಜನ್ಮ ಆಯುರ್ವೇದಿಕ್ ಆಸ್ಪತ್ರೆ ಬೆಂಗಳೂರು ಅಂತಾನು ಹೆಸರು ನೋಡಿ ಕೇಸಿಂದ ಫೋನ್ ಮಾಡಿದೇವ್ರಿ. ಅವು ಕರ್ಳಿಗೆ ಆಗ್ಯದ ಅಂತ ಹೇಳಿದ್ರು. ಹ್ಯಾಬಿಟ್ಸ್ ಏನಿಲ್ಲ ಮೇಡಮ್, ಅವ್ರೇನು ಮದ್ಯ ಸೇವನೆ ಮಾಡ್ತಿದ್ದಿಲ್ರಿ, ಬೀಡಿ ಸಿಗರೇಟ್ ಸೇರ್ತಿದ್ದಿಲ್ರಿ, ತಂಬಾಕು ತಿಂತಿದ್ರಿ. ಮಾಡ್ತಾರೆ ಮೇಡಮ್, ಊಟದ್ದೇನು ತೊಂದರೆ ಇಲ್ಲ, ಮಾಡ್ತಾರೆ ಮೇಡಮ್ ಅವರು ಚಪಾತಿ ಮೈದಾ ಹಿಟ್ಟಿಂದ ಏನು ಕೊಡಬೇಡ ಅಂತ ಹೇಳ್ಯಾರಿ. ಬದನೆಕಾಯಿ ಬಟಾಟಿ ತಿನ್ಬೇಡ ಅಂತ ಹೇಳ್ಯಾರಿ. ತುಪ್ಪ ಇಂಥದ್ದು ಹಾಲ ಇಂಥದೆಲ್ಲ ಊಟ ಮಾಡಂತ ಹೇಳ್ಯಾರಿ. ಟಾಯ್ಲೆಟ್ಗೆ ಹೋಗೋದೇ ಒಂದು ಸಮಸ್ಯೆ ಆಗ್ತಿದ್ರಿ, ಗಟ್ಟಿ ಆಗ್ತೈತ್ರಿ ಸಂಡಾಸ. ಅದು ಗಟ್ಟಿ ಆದ ಕೂಡಲೇ ತ್ರಾಸ ಆಗ್ತೈತ್ರಿ, ಪೇನ್ ಬರ್ತೈತ್ರಿ ನಮ್ಗೆ. ಇದಕ್ಕೆ ಹಿಂಗೆ ಮಾತ್ರೆ ಕೊಟ್ಟಿದ್ದು ನೋಡೋಣ್ರಿ ಮೇಡಮ್. ಗೊತ್ತಿದ್ರಿ ಮೇಡಮ್, ಅದ್ರ ಬಗ್ಗೆ ಏನು ಕಾಳಜಿ ಮಾಡ್ಕೊಳ್ಳೋದಿಲ್ಲ ನಮ್ಮ ಪೇಷಂಟ್. ಅಂತದೇನಿಲ್ರಿ, 8 ದಿನ ಇರ್ತೀನಿ, ಮುಗಿದ ಮೇಲೆ ಮುಗಿತಪ್ಪ ಅಂತಾರ್ರಿ.